ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ಬೆಳವಣಿಗೆಯಾಗಿದೆ ನೋಡಿ. ಮಾಜಿ ಸಚಿವ ಮಾಧುಸ್ವಾಮಿಗೆ ಕಾಂಗ್ರೆಸ್ ಈಗ ಗಾಳ ಹಾಕಿರೋದು. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಅಚ್ಚರಿಯ ಬೆಳವಣಿಗೆ. ಮಾಜಿ ಸಚಿವ ಮಾಧುಸ್ವಾಮಿಗೆ ಗಾಳ ಹಾಕಿದ ಕಾಂಗ್ರೆಸ್. ಮಾಧುಸ್ವಾಮಿ ನಿವಾಸಕ್ಕೆ ಮುದ್ದಹನುಮೇಗೌಡ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೈ ಅಭ್ಯರ್ಥಿ ಮುದ್ದಹನುಮೇಗೌಡ ಅವರನ್ನ ಸ್ವಾಗತ ಮಾಡಿದ್ದಾರೆ ಮಾಧುಸ್ವಾಮಿ. ಲೋಕಸಭೆ ಎಲೆಕ್ಷನ್ ವಿಚಾರವಾಗಿ ನಾಯಕರುಗಳು ಈಗ ಚರ್ಚೆ ಮಾಡ್ತಾ ಇರೋದು. ಒಂದು ಅಚ್ಚರಿಯ ಬೆಳವಣಿಗೆಯಾಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಉಭಯ ನಾಯಕರ ಮಾತುಕತೆ. ಟಿಕೆಟ್ ವಿಚಾರವಾಗಿ ಈಗಾಗಲೇ ಮಾಧುಸ್ವಾಮಿ ಅವರು ಸಿಟ್ಟಾಗಿದ್ದಾರೆ. ನಂದೊಂದು ವೋಟಿಂದ ಏನಾಗುತ್ತೆ ಸೋಮಣ್ಣ ಅವರಿಗೆ ಅಂತ ಮೊನ್ನೆ ಮಾತನಾಡ್ತಾ ಕೂಡ ಹೇಳಿದ್ರು. ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡಿರೋದು ಇಲ್ಲಿ ಕಾಂಗ್ರೆಸ್ನತ್ತ ಚಿತ್ತ ಹರಿಸಿದ್ರ ಮಾಜಿ ಸಚಿವ ಮಾಧುಸ್ವಾಮಿ. ನೋಡಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ. ಬಹಳ ಆತ್ಮೀಯವಾಗಿ ಮುದ್ದಹನುಮೇಗೌಡರನ್ನ ಬರಮಾಡ್ಕೊಂಡಿರೋದು. ಇವತ್ತು ಮಾಜಿ ಸಚಿವ ಮಾಧುಸ್ವಾಮಿಗೆ ಕಾಂಗ್ರೆಸ್ಸು ಗಾಳ ಹಾಕ್ತಾ, ಯಾಕಂದ್ರೆ ತುಮಕೂರಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಅಪಸ್ವರಗಳು. ಯಾವಾಗ ಸೋಮಣ್ಣ ಅವರಿಗೆ ಟಿಕೆಟ್ ಸಿಕ್ತೋ ಮಾಧುಸ್ವಾಮಿ ಅವರು ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕೂ ಕೂಡ ಮುಂದಾದ್ರು. ನನ್ನೊಂದು ವೋಟಿಂದ ಏನಾಗುತ್ತೆ ಅಂತನೂ ಕೂಡ. ಇದನ್ನೇ ಕಾಂಗ್ರೆಸ್ಸು ಎಲ್ಲೋ ಒಂದು ಕಡೆ ಎನ್ಕ್ಯಾಶ್ ಮಾಡ್ಕೊಳ್ತಾ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹೇಮಂತ್. ಒಂದ್ ಕಡೆ ಮಾಧುಸ್ವಾಮಿ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ನಂದು ಒಂದು ವೋಟಿಂದ ಏನಾಗಲ್ಲ ಸೋಮಣ್ಣ ಅವರಿಗೆ ಅಂತ ಹೇಳಿ. ಅದರ ಜೊತೆಗೆ ಅಸಮಾಧಾನಗಳು. ಇದನ್ನ ಕಾಂಗ್ರೆಸ್ ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ ಇವತ್ತು ಮುದ್ದಹನುಮೇಗೌಡರ ಈ ಭೇಟಿ? ಖಂಡಿತ ಪೂರ್ಣಿಮಾ, ಏನಂತಂದ್ರೆ ತುಮಕೂರು ಲೋಕಸಭಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾನೆ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಾಧುಸ್ವಾಮಿ ಅವರ ವಿಚಾರವಾಗಿ ಈಗಾಗಲೇ ವಿ ಸೋಮಣ್ಣ ಅವರು ಇಲ್ಲ ಬಿಜೆಪಿಯಲ್ಲೇ ಉಳಿತಾರೆ, ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರೆ, ಈತ ಮಾಧುಸ್ವಾಮಿ ಅವರು ನಂದೊಂದು ಓಟು ನನ್ನ ಯಾಕೆ ಕೇಳ್ತಾರೆ, ನಾನು ಯಾವ ಲೆಕ್ಕ ಅನ್ನೋ ರೀತಿ ಮಾತನಾಡ್ತಾ ಇದ್ರು. ಆದ್ರೆ ಇಲ್ಲಿ ಕೆಲವೊಂದ್ ಕಡೆ ಲೋಕಸಭಾ ಟಿಕೆಟ್ ವಿಚಾರವಾಗಿ ಹೊರಗಿನವರಿಗೆ ಟಿಕೆಟ್ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧುಸ್ವಾಮಿ ಅವರು ಬಿಜೆಪಿ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಒಂದಷ್ಟು ದಿನಗಳ ಕಾಂಗ್ರೆಸ್ಗೆ ಮಾಧುಸ್ವಾಮಿ ಅವರು ಹೋಗ್ತಾರೆ ಅನ್ನೋ ಒಂದು ಟಾಕ್ ಕೂಡ ಇತ್ತು. ಅದಾದ ಬಳಿಕ ಏನು ಯಡಿಯೂರಪ್ಪನವರು ಬಂದು ಭೇಟಿ ಆಗಿದ್ದಂಥದ್ದು, ಮಾಧುಸ್ವಾಮಿ ಅವರು ನಾನು ಬಿಜೆಪಿಯನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರು. ಆದ್ರೆ ಈಗಷ್ಟೇ ಏನು ಮಾಧುಸ್ವಾಮಿ ಅವರ ಮನೆಗೆ ಮುದ್ದಹನುಮೇಗೌಡರು ಕಾಂಗ್ರೆಸ್ನ ಲೋಕಸಭಾ ಅಭ್ಯರ್ಥಿಗಳು ಭೇಟಿ ನೀಡಿರುವಂತದ್ದು. ಸುಮಾರು 20 ನಿಮಿಷಗಳಿಗೂ ಹೆಚ್ಚು ಕಾಲ ಅಲ್ಲಿ ಚುನಾವಣಾ ವಿಚಾರವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಾ ಇರೋದು. ಇನ್ನೊಂದು ವಿಚಾರ ಅಂತಂದ್ರೆ ಮಾಧುಸ್ವಾಮಿ ಅವರು ವಿ ಸೋಮಣ್ಣನವರು ಬಂದಂತ ಸಂದರ್ಭದಲ್ಲಿ ಹೊರಭಾಗದಲ್ಲಿ ನಿಲ್ಲಿಸಿ ಮಾತನಾಡಿದ್ರು ಅನ್ನೋ ಒಂದು ಮಾತು ಓಡ್ತಾ ಇತ್ತು. ಆದ್ರೆ ಇಲ್ಲಿ ಪ್ರೀತಿಯಿಂದ ಮುದ್ದಹನುಮೇಗೌಡರನ್ನ ಸ್ವಾಗತಿಸಿರೋದಂತದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಾಧುಸ್ವಾಮಿ ಅವರಿಗೆ ಕಾಂಗ್ರೆಸ್ ಮೇಲೆ ಒಲವಾಗಿದ್ಯಾ ಅನ್ನೋಂಥದ್ದು ಇಲ್ಲಿ ಕಾಡ್ತಾ ಇರುವಂತದ್ದು ಪ್ರಶ್ನೆ ಪೂರ್ಣಿಮಾ. ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಹೇಮಂತ್.